ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಆನಂದ್ ಮಾತಾಡ್ತಾ ಇರೋದು ಸ್ವೀಡನ್ನಿಂದ. ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಎಲ್ಲರೂ. ಸೊ ಎಲ್ಲರೂ ನಾಳೆ ಟಾಕ್ಸಿಕ್ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಬನ್ನಿ ನೋಡೋಣ, ಕೇಳೋಣ ಅವ್ರ ಒಪಿನಿಯನ್ ಹೇಗಿದೆ ಮೂವಿ ಬಗ್ಗೆ ಅಂತ. ಹಾಯ್ ನವೀನ್. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಾನು ಮಂಡ್ಯದಿಂದ. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಒಬ್ಬ ಬೇಸಿಕ್ ಇದರಿಂದ ಬೆಳ್ಕೊಂಬಂದಿರೋವಂಥ ವ್ಯಕ್ತಿ. ನಾರ್ಮಲಾಗಿ ಊಟಕ್ಕೂ ಇಲ್ದೇ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಮಲಗಿದ್ದಂಥ ವ್ಯಕ್ತಿ ಇವತ್ತು ಫಸ್ಟಿಗೆ ಧಾರಾವಾಹಿಯಿಂದ ಅವ್ನ ಮೂವಿ ಕೆರಿಯರ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇದಕ್ಕೆ ಬಂದು ಕರ್ನಾಟಕದಲ್ಲಿ ಮೂವಿನ ಮಾಡಿ ಆಮೇಲೆ ಫುಲ್ಲು ಬಾಲಿವುಡ್ಡಿಗೆ ಬಂದು ಬಾಲಿವುಡ್ಡಿಂದ ಇವಾಗ ಹಾಲಿವುಡ್ಡಿಗೆ ಬಂದಿದ್ದಾರೆ. ಸೊ ಈ ಹಾಲಿವುಡ್ ರೇಂಜ್ ಬಂದಿರೋವಂಥ ವ್ಯಕ್ತಿ ಒಂದು ಮೂವಿನ ನಾವು ನೋಡಬೇಕು ಅಂತ ನಾಳೆ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ನಾಳೆ ಎಲ್ಲರೂ ಹೋಗಿ ಮೂವಿ ನೋಡಿ ಅದ್ರದ್ದು ಹೇಗಿದೆ ಅಂತ ಒಪಿನಿಯನ್ ನೋಡ್ತೀವಿ. ಜೊತೆಗೆ ನೆಕ್ಸ್ಟ್ ವೀಕಲ್ಲಿ ಇಂಗ್ಲೀಷ್ ವರ್ಷನೂ ಬಿಡ್ತದಂತೆ. ಸೊ ಅದನ್ನು ನೋಡೋಣ. ಸೊ ಹೇಗಿದೆ ನಮ್ಮ ಕನ್ನಡ ವರ್ಷನ್ ಇವಾಗ ನೋಡೋಕೆ ಹೋಗ್ತಿರೋದು ನಾಳೆ ನಾವು. ಮತ್ತು ನೆಕ್ಸ್ಟ್ ವೀಕಲ್ಲಿ ಬರೋ ಇಂಗ್ಲೀಷ್ ವರ್ಷನ್ನು ಕೂಡ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗಿದೆ ಮೂವಿ ರಿಯಾಕ್ಷನ್ನು ಅದು ಎಲ್ಲ ನಮಗೆ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಆದ್ರೂ ಇಲ್ಲಿವರೆಗೂ ನಾವು ಅವ್ರನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕಿರಾತಕ ಮೂವಿಯಿಂದ. ಸೊ ಅವ್ನು ಫುಲ್ ಫೇಮಸ್ ಆಗಿದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಸೊ ಹಂಗಾಗಿ ಅಲ್ಲಿಂದ ನಾವು ಅವನ್ನ ಫಾಲೋ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಒಬ್ಬ ಒಳ್ಳೆ ಹೀರೋ ಅಂತ ಹೇಳ್ಬೋದು, ಜೊತೆಗೆ ಒಳ್ಳೆ ಕೆಲಸಗಾರ ಅಂತ ಹೇಳ್ಬೋದು. ಅವ್ನು ಫುಲ್ಲು ಕಷ್ಟಪಟ್ಟು ಒಂದು ಜೀವನನ ಕಟ್ಟಿರೋವಂಥ ಒಬ್ಬ ವ್ಯಕ್ತಿ, ಒಬ್ಬ ರೋಲ್ ಮಾಡೆಲ್ ಆಗಿ ಇದು ಮಾಡಿದ್ದಾನೆ. ಮತ್ತು ಮೊನ್ನೆ ಲೋಕ್ ಅದಾಲತ್ ಇದರಲ್ಲಿ ಫುಲ್ಲು ಒಳ್ಳೆ ರೋಸ್ಟ್ ಮಾಡಿದ್ರು ಒಳ್ಳೊಳ್ಳೆ ಡೈಲಾಗ್ಗಳನ್ನ ಹೇಳಿ ಅದನ್ನು ಮ್ಯಾನೇಜ್ ಮಾಡಿದ ಒಂದು ರೀತಿ ನೋಡಿದ್ರೆ ಅವರ ಪ್ರಬುದ್ಧತೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಪ್ರಪಂಚಕ್ಕೆ. ಸೊ ನೋಡೋಣ ಹೇಗಾಗುತ್ತೆ ಮೂವಿ ಹೇಗಿದೆ ಅಂತ. ಸೊ ವೆಯ್ಟ್ ಮಾಡ್ತಿದ್ದೀವಿ 4 ವರ್ಷದಿಂದ ಯಾವುದಾದ್ರೂ ಒಂದು ಮೂವಿ ನೋಡೋಣ ಅಂತ ಅವ್ರದ್ದು. ಸೊ ನೋಡೋಣ ನಾಳೆ. ಓಕೆ, ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು. ದಿವಾಕರ್. ನಮಸ್ಕಾರ ಎಲ್ಲರಿಗೂ. ಸೊ ನವೀನ್ ಹೇಳ್ದಂಗೆ ಎಲ್ಲರಿಗೂ ತುಂಬ ಲಾಂಗ್ ವೇಟಿಂಗ್ ಮೂವಿ. KGF 2 ಆದಮೇಲೆ ಯಶ್ ಮೂವಿ ಬರ್ತಾ ಇದೆ. ಎಲ್ಲರೂ ಎಕ್ಸೈಟೆಡ್. ಎಸ್ಪೆಷಲಿ ಮಾರ್ಚ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಪೋಸ್ಟ್ಪೋನ್ ಮಾಡಿ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಯಾವಾಗ ರಿಲೀಸ್ ಆಗ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನಾಳೆ ಸ್ವೀಡನಲ್ಲೂ ರಿಲೀಸ್ ಆಗ್ತಾ ಇದೆ. ನೀವು ಹೇಳ್ದಂಗೆ ಟಿಕೆಟ್ ಎಲ್ಲರೂ ಬುಕ್ ಮಾಡಿದ್ದೀವಿ. ಸೊ ಎಕ್ಸೈಟೆಡ್ ಟು ಸಿ. ಆ್ಯಕ್ಚುಲಿ ರೀಸೆಂಟಾಗಿ ಲೋಕೋಟಲ್ಲಿ ಸೊ ಅದ್ರಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು ಕಂಪ್ಲೀಟ್ ಎಪಿಸೋಡ್ನ ಸೀಸನ್ನ ಇದರಲ್ಲಿ ಆಪ್ಕೆ ಆಲದಲ್ಲಿ ಫುಲ್ಲು ಹಿಂದಿಯಲ್ಲಿ ಮಾತಾಡಿದ್ದು ಮತ್ತು ಕನ್ನಡನ ಎತ್ತಿ ಹಿಡ್ದಿದ್ದು ಪ್ರತಿಯೊಂದನ್ನು ಇಂಪ್ರೆಸಿವ್ ಆಗಿತ್ತು. ಸೊ ಅದ್ರ ಜೊತೆಗೆ ಟಾಕ್ಸಿಕ್ ಬಗ್ಗೆ ಮಾತಾಡಿದ್ದು. ಸೊ ಎಕ್ಸೈಟೆಡ್. ಸೊ ನಾಳೆ ಮೂವಿ ನೋಡಿ ಮೂವಿ ಹೇಗಿದೆ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ದಿವಾಕರ್. ಆ್ಯಂಡ್ ಇವಾಗ ಪ್ರವೀಣ್ ಹತ್ರ ಹೋಗೋಣ. ಪ್ರವೀಣ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಸೊ ಟಾಕ್ಸಿಕ್ ಅನ್ನೋ ವಿಷಯಕ್ಕೆ ಬಂತು ಅಂದರೆ ನಾವು 4 ವರ್ಷದಿಂದ ವೆಯ್ಟ್ ಮಾಡ್ತಿದ್ವಿ ಎಷ್ಟೊಂದು ಮೂವಿ ನೋಡೋಣ ಅಂತೇಳಿ. KGF ಆದಮೇಲೆ ಏನೂ ಬಂದೇ ಇಲ್ಲ. ಬಟ್ ಒಂದು ಒಳ್ಳೆ ವಿಚಾರ ಏನು ಅಂದರೆ ಈ ಹೈಪ್ ಅನ್ನೋದಿದೆಯಲ್ಲ, ಒಬ್ಬ ರೂರಲ್ ಏರಿಯಾಯಿಂದ ಬಂದವನು ಅಷ್ಟು ಕಷ್ಟಪಟ್ಟ ಮೇಲೆ ಬಂದವನಿಗೆ ಇವತ್ತಿಗೆ ಹೈಪ್ ಸಿಗ್ತದೆಯಲ್ಲ, ಹ್ಯಾಟ್ಸ್ ಆಫ್ ಟೈಮ್. ಆ್ಯಕ್ಚುಲಿ ವಿ ಆರ್ ಆಲ್ ಲಕ್ಕಿ ಹಿಯರ್. ಯಾಕಂದರೆ ನಮಗೆ ಇಲ್ಲಿ ಸ್ವೀಡನ್ನು ಗಾತನ್ಬರ್ಗ್ ಆಲ್ಮೋಸ್ಟ್ 8,000 ಮೈಲಿ ದೂರ ನಾವೆಲ್ಲ ಬಂದಿರೋದು. ಇಲ್ಲಿ ನಾಳೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಗೆ ಸಿಗ್ತದೆ. ಸೊ ಫೆಸಿಲಿಟೇಟ್ ಮಾಡಿಕೊಟ್ಟಿದ್ದವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಟಾಕ್ಸಿಕ್ ನೋಡಿ ಎಲ್ಲರೂ ಆನಂದಿಸೋಣ. ಆಮೇಲೆ ಆಬ್ವಿಯಸ್ಲಿ ಎಫರ್ಟ್ ಅಂತೂ ಚೆನ್ನಾಗಿ ಬಂದಿರುತ್ತೆ. ಲಾರ್ಜ್ ಬಜೆಟ್ ಮೂವಿ ಆ್ಯಂಡ್ ಅವರು ಕೊಟ್ಟಿರೋ ಹೈಪ್ಗೆ ಮ್ಯಾಚ್ ಆಗಲೇಬೇಕು ಈ ಟೈಮು. 4 ವರ್ಷ ವೇಟಿಂಗ್ ಬರ ಇದೆ. ಹೌದೌದು. ಬಟ್ ಏನು ಅಂದರೆ ಒಂದಂತೂ ಹೋಪ್ ಅಂತಿದೆ, ಕಷ್ಟಪಟ್ಟು ಮೇಲೆ ಬಂದವನ. ಆದ್ದರಿಂದ ಆ ಕಷ್ಟಕ್ಕೆ ಗ್ಯಾರಂಟಿ ಪ್ರತಿಫಲ ನಾಳೆ ಸಿಗುತ್ತೆ. ಆಲ್ ದ ಬೆಸ್ಟ್. ಓಕೆ. ಮತ್ತು ಆಪ್ಕೆ ಅದಲ್ಲತ್ತು ತುಂಬ ಚೆನ್ನಾಗಿ ವ್ಯೂವರ್ಸ್ನ ಜಾಸ್ತಿ ಅವ್ರ ಆಪ್ಕೆ ಅದಲ್ಲತ್ತು ವಿಡಿಯೋದು ನಾನು ನೋಡ್ಪಟ್ಟೆ. ಎಷ್ಟು ವ್ಯೂವರ್ಸ್ ಆಗಿದ್ದಾರೆ ಅಂತಂದರೆ ಯೂಟ್ಯೂಬಲ್ಲಿ. ಸೊ ಪ್ರೀವಿಯಸ್ ಅವ್ರದ್ದು ಶೋಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಶೋ ಜಾಸ್ತಿ ಹಿಟ್ ಆಗಿದೆ. ಸೊ ಅದು ತುಂಬ ಚೆನ್ನಾಗಿದೆ. ಯಾರಾದರೂ ಟೈಮ್ ಸಿಕ್ಕರೆ ಆಪ್ಕೆ ಅದಲ್ಲತ್ತು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಒಂದ್ಸಲ ನೋಡಿ. ಓಕೆ. ಸೊ ನೀವೇ ನೋಡಿದ್ರಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ಈ ಮೂವಿ ಬಗ್ಗೆ ರಿವ್ಯೂ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಏನಂತಂದರೆ ಈಗ ಟಾಕ್ಸಿಕ್ ಮೂವಿ ನಾಳೆ ನೋಡಿ, ಸೊ ಮತ್ತೆ ನಾವು ಒಂದು ರಿವ್ಯೂ ಮಾಡ್ತೀವಿ. ಸೊ ನಾವು ಇವಾಗ ಗುತೆನ್ಬರ್ಗ್ ಸ್ವೀಡನ್ನಲ್ಲಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮೆಲ್ಲರ ಸಪೋರ್ಟು ಈಗ ಯಶ್ ಟಾಕ್ಸಿಕ್ ಮೂವಿಗೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ಹೋಗಿ ನೋಡಿ.
ಎಸ್